ನಮ್ಗೆ ಆಗಮಿಸಿರ್ತಕ್ಕಂತಹ ಡೋನಿ ಸರ್ ಮತ್ತು ಬಡಿಗೇರ್ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ನಿಮ್ಮದೇ ಆಗಿರ್ತಕ್ಕಂತಹ ವಿಶೇಷ ದಿನಕ್ಕೆ ಬಹಳ ವರ್ಣರಂಜಿತವಾಗಿ ಅಲಂಕಾರಗೊಂಡು ಬೆಳಗಿಂದನ ತಯಾರಾಗಿ ಬಹುಶಃ ಸೂರ್ಯೋದಯ ಆಗುವಾಗ ನಿಮ್ಮ ಮೇಕಪ್ ಶುರುವಾಗಿತ್ತು. ಇನ್ನೊಂದು 2 ತಾಸು ಬಿಟ್ಟಿವಿ ಅಂದ್ರೆ ಸೂರ್ಯಾಸ್ತ ಆಗ್ತದೆ. ಸೊ ಆದ್ರೂ ಕೂಡ ಮೇಕಪ್ ಒಂದ್ ಸ್ವಲ್ಪ ಕಡಿಮೆ ಆಗ್ಲಾರ್ದಂಗ ಮಾತನಾಡ್ಲಾರ್ದ ಕೂತಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ SLC ವಿದ್ಯಾರ್ಥಿಗಳೇ ಹಾಗೂ ಇದಕ್ಕೆ ಪೂರಕವಾಗಿ ಸಹಾಯ ಸಹಕಾರವನ್ನು ಮಾಡಿ ಬಂದಿರತಕ್ಕಂಥ ಎಲ್ಲರಿಗೂ ಬಾಯಾರಿಕೆ ಆಗಲಾರ್ದಂಗ ನೋಡ್ಕೊಳ್ತಿರ್ತಕ್ಕಂತಹ ಎಲ್ಲ ನನ್ನ 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿನಿಗೆ. ಸೊ ಈಗ ಈ ಕಾರ್ಯಕ್ರಮದ ಪ್ರಯುಕ್ತವಾಗಿ ಮಾತನಾಡಬೇಕು ಅಂತಂದ್ರ ಇಲ್ಲಿ ಭಾವನಾತ್ಮಕವಾಗಿ ನಾವು ಮಾತನಾಡಿರ್ತಕ್ಕಂತಹ ಬಹಳಷ್ಟು ವಿದ್ಯಾರ್ಥಿಗಳನ್ನ ನಾವು ಇಲ್ಲಿ ನೋಡಿದ್ವಿ. ಬಹಳಷ್ಟು ವಿದ್ಯಾರ್ಥಿಗಳೆಲ್ಲರೂ ಕೂಡ ತಮಗ ಅನಿಸಿರ್ತಕ್ಕಂತಹ ಶಬ್ದಗಳ ಮೂಲಕ ಮಾತನಾಡಿದ್ರ ಹೊರತಾಗಿ ಯಾವುದನ್ನ ಬರೆದಿಟ್ಟುಕೊಂಡು ಬೈಪಾಟ್ ಮಾಡ್ಕೊಂಡು ಬಂದಿರತಕ್ಕಂಥ ಯಾವುದೋ ವಿದ್ಯಾರ್ಥಿಗಳಿಲ್ಲ. ಆದ್ರೆ ಒಂದು ವಿಪರ್ಯಾಸ ಏನಂತಂದ್ರೆ ನಮ್ಮ ಹುಡುಗರು ಇನ್ನೂ ಸ್ವಲ್ಪ ಮುಂದೆ ಬರ್ಬೇಕಾಗಿರ್ತಕ್ಕಂಥ ಸಂಘ ಅದರ ಒಳಗಡೆ ಇವ್ರೆಲ್ಲ ಹೆಂಗದಾರ ಅಂತಂದ್ರ ಒಂದ್ ರೀತಿ ಜ್ವಾಲಾಮುಖಿ ಇದ್ದಂಗ. ಇವ್ರು ಮಾತಾಡೋದು ಬಹಳ ಕಡಿಮೆ ಮಾತಾಡಕ್ ಶುರು ಮಾಡಿದ್ರು ಅಂತಂದ್ರ ಒಂದ್ ಸ್ವಲ್ಪ ಇಲ್ಲಿ ಭೂಕಂಪ ಆಗುವಂತ ಸಂದರ್ಭ ಇರ್ತವೆ. ಅವ್ರಿಗೆ ಯಾವ್ದು ಬೇಕಾಗಿದೆ ಅಂದ್ರೆ ಯಾವಾಗ ಇದು ಕಾರ್ಯಕ್ರಮ ಮುಗಿದಿತ್ತು, ಯಾವಾಗ ಊಟ ಮಾಡಿ ಇವ್ರೆಲ್ಲಾರು ಹಾಗ್ಯಾರು, ನಾವು ಯಾವಾಗ DJ ಹಚ್ಚಿ ಡ್ಯಾನ್ಸ್ ಮಾಡಿದ್ವಿ. ಬೇಕಾರೆ ಹೇಳ್ಬೇಕಾರ ನೀವು ಸರ್ ಯಾವಾಗ ಹೋಗ್ತೀರ ನನ್ನ ಬಂದಾಗ ಕೇಳ್ಯಾರ. ಅದಕ್ಕ ನಾವು ಸಾಯಂಕಾಲ ಹಿಂಗೊಂದು DJ ಹಚ್ಚಿ ಕಾರ್ಯಕ್ರಮ, ಯಾಕಂದ್ರೆ ಇದು ಪ್ರತಿ ವರ್ಷ ನಾವು ನೋಡಿವಿ. ನಾವು 9ನೇ ಫಸ್ಟ್ ಇಲ್ಲಿ ಈ ಶಾಲೆಗೆ ಪ್ರಾರಂಭವಾಗಿ ಬಂದಾಗ ಹೋದ ವರ್ಷ ವಿದ್ಯಾರ್ಥಿಗಳಂತೂ ಎಷ್ಟು ಆಕ್ಟಿವ್ ಇದ್ರ ಅಂತ ಹೇಳಿ ನಿಮಗೂ ಗೊತ್ತದ. ಆ ವಿದ್ಯಾರ್ಥಿಗಳ 9th ಕ್ಲಾಸಿಗೆ ಬಂದಾಗ ನ್ಯೂ ಇಯರ್ ಪಾರ್ಟಿ ಮಾಡುವಂದ್ರಿ ಇತ್ತಂದ್ರು. ವಿಜು ಸರ ನಾವು ಎಲ್ಲರೂ ಕೂಡಿ ಎಲ್ಲ ಮಾತಾಡುವಾಗ ಊರಾನವ್ರು ಏನಕ್ಕೈತಿವಿ, ಊರಾನವ್ರು ಬರ್ತಾರೆ ನ್ಯೂ ಇಯರ್ ಪಾರ್ಟಿ ಮಾಡುವಂದಾಗ ಇಲ್ಲೆಲ್ಲ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥವ್ರು ಬಂದಿದ್ರು. ಎಲ್ಲರೂ ಬಂದಾಗ ನ್ಯೂ ಇಯರ್ ತಂದಾಗ ಮತ್ತು ಎಲ್ಲರೂ ಸರ್ ಹೇಳಿದ್ರು ಅತಿ ಸುಂದರವಾಗಿ ಮಾಡೋಣ ಅಂತ ಹೇಳಿ ಒಂದು ಕೇಕ್ ತಂದಾಗ 5 ಕೆಜಿ ಕೇಕ್ ತಂದಿದ್ರು. ಅದ್ರ ಜೊತೆಗೆ ಏನ್ ತಂದಿದ್ರು ಅಂದ್ರೆ ಅವು ಸ್ಮೋಕ್ ಅತಿ ಹುಗಿ ಬಾಂಬ್ ಅಂತ ಬರ್ತಾವ. ಅವು ಹುಗಿ ಬಾಂಬ್ಗಳನ್ನ ತಂದಿದ್ರು. ಕ್ಲಾಸ್ ರೂಮ್ನ್ಯಾಗ ಹಿಡಿದ ಬಹುಶಃ ನನಗನ್ಸಿದ ಮಟ್ಟಿಗೆ ಏನೋ ಒಂದ್ ಸ್ವಲ್ಪ ಸಣ್ಣ ಹುಗಿ ಬರ್ತದ ಅಂತ ತಿಳ್ಕೊಂಡಿದ್ರು. ಆದ್ರೆ ಅದನ್ನ ಹುಗಿ ಹೆಂಗ್ ಹಚ್ಚಿದ್ರು ಅಂತಂದ್ರ ಒಳಗ ಪೂರ ತುಂಬಿ ಬಹುತೇಕ ಇನ್ನೊಂದ್ 2 ನಿಮಿಷ ಬಿಟ್ಟಿದ್ವು ಅಂದ್ರೆ ಯಾವರೇ 1-2 ವಿಕೆಟ್ ಗಳು ಚಾನ್ಸಸ್. ಎಡಲಾಸ್ಟ್ ಹೋಗಿ ಬಡ ಕೈಲಿ ಎಳ್ಕೊಂತ ಹೊರಗೆ ಹೋಗುದ್ರು. ಆ ಊರಿನ ಗಣ್ಯಮಾನ್ಯರು ಎಲ್ಲಾರು ಕೂತಿದ್ರು. ಇವ್ರಂದ್ರು ಹಾಲಾಳಿ ಹುಡುಗರು ಅಂದ್ರೆ ಹಿಂಗಾರಿ ಇರ್ತಂದ್ರ. ಯಾಕಂದ್ರೆ ಇವ್ರ ಕೈಗೆ ಒಮ್ಮೆ ನೀವು ಮುಂದಾಳತ್ವವನ್ನು ಕೊಟ್ರಿ ಅಂತಂದ್ರ ಇಂತಹ ಏನಾದ್ರೂ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡ್ತಾರೋ ಅಂತಕ್ಕಂತಹ ವಿಚಾರವನ್ನು ಅವ್ರು ಹೇಳಿದಾಗ ಅವಾಗ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಈ ಹುಗಿ ಬಾಂಬ್ ಪರ್ಮಿಷನ್ ಬಂದ್ ಮಾಡಿದ್ವಿ. ಯಾಕಂದ್ರೆ ಈಗ ಅಲ್ಲಿ ಒಳಗೆ ಹುಗಿ ಹಾಕಿದವ್ರು ನಾಳೆ ನಮಗ್ ಹುಗಿ ಹಾಕಂಗಿಲ್ಲ ಏನ್ ಗ್ಯಾರಂಟಿ. ಅದಕ್ಕೆ ಅಂತಹ ಪ್ರಸಂಗಗಳ ಸಂದರ್ಭದಲ್ಲಿ ಬಹಳಷ್ಟು ಅನ್ಯೋನ್ಯವಾಗಿರ್ತಕ್ಕಂತಹ ವಿದ್ಯಾರ್ಥಿಗಳ ನಮ್ಮ ಈ ಪ್ರೌಢಶಾಲೆಯಲ್ಲಿ ಇದ್ದಾರೆ. ಈ 2023-24ನೇ ಸಾಲಿನ ಅವಧಿಯಲ್ಲಿ 2022-23ನೇದವ್ರು ಬಿಡ್ಕೊಡುವಾಗ ಕೆಲವೊಂದಿಷ್ಟು ಮಾತಾಡಿನ ನೀವು ಮುಂದೆ ಹೋಗಿರಿ ನಾವ್ ಹಿಂದೆ ಬರ್ತೀವಿ ಅಂತ ಹೇಳಿದ್ವಿ. ಆದ್ರ ದೈವ ಇಚ್ಛೆನೋ ಅಥವಾ ನಮ್ಗ ಬಂದಿರತಕ್ಕಂತ ಆಜ್ಞೆನೋ ಒಟ್ಟಾರೆ ಏನೋ ಒಂದಾಗಿತ್ತದು. ಆ ಸಂದರ್ಭದಲ್ಲಿ ಜುಲೈ ನಡೆದಿರ್ತಕ್ಕಂತಹ ಒಂದು ವರ್ಗಾವಣೆ, ಸಾಮಾನ್ಯ ವರ್ಗಾವಣೆಯಲ್ಲಿ ಬಹುಶಃ ನನ್ನ ನಂಬರ್ ಬರಂಗಿಲ್ಲ, ಔಟಿ ಸರ್ ನಂಬರ್ ಬರ್ತದೆ ಅಂತ ಹೇಳಿ ಔಟಿ ಸರ್ ಹೆಲ್ಪ್ ಮಾಡ್ಬೇಕಂತ ನಾ ಹೋಗಿದ್ವಿ. ಈಗಾಗಲೇ 1-2 ಸಲ ಹೇಳಿ ನಾನು ಔಟಿ ಸರ್ ನಂಬರ್ ಬರ್ತದ. ಬಹುಶಃ ಅವ್ರನ್ನ ಅಲ್ಲಿ ಊರಿಗೆ ಬಹಳಷ್ಟು ದೂರ ಆಗಿದೆ, 70-80 ಕಿಲೋಮೀಟರ್ ದೂರ ತಿರುಗಾಡೋದ. ಅವ್ರೊಂದ್ ಸ್ವಲ್ಪ ಹೋದ್ರ ಅನುಕೂಲ ಆಗ್ತದೆ. ಅದಕ್ಕಿಂತ ಹೆಚ್ಚು ಸೋಲಾಪುರ್ ಸರ್ ಬರ್ತಾರೆ. ಅವ್ರು ಸ್ವಲ್ಪ ಜಾಸ್ತಿ, ಅವ್ರಿಗೆ ನಮ್ಗಿಂತ ಜಾಸ್ತಿ ಅಪೇಕ್ಷೆ. ಯಾಕಂದ್ರೆ ನಾ ಇಂಡಿ ತಾಲೂಕಿನಾಗ ವರ್ಕ್ ಮಾಡುವಾಗ ಅತನಿಗೆ ಬರ್ಬೇಕನ್ನೋದು ಆಸೆ. ಆ ಅತನಿಗೆ ಬರ್ಬೇಕನ್ನೋ ಆಸೆಯನ್ನ ನಮ್ಮಲ್ಲಿ ಇಲ್ಲಿ ಇರ್ತಕ್ಕಂತ ಪಾಟೀಲ್ ಸರ್ ಅವ್ರು ನೆರವೇರಿಸಿಕೊಟ್ರು. ನಾನು ಅವತ್ತು ಅವ್ರ ಏನಾದ್ರು ವರ್ಗಾವಣೆ ಮ್ಯೂಚುವಲ್ ಟ್ರಾನ್ಸ್ಫರ್ ನನಗೆ ಏನಾದ್ರು ಕೊಟ್ಟಿರ್ಲಿಲ್ಲ ಅಂದ್ರೆ ಇವತ್ತು ನಾ ಅಲ್ಲೇ ಕೂಡ್ಬೇಕಾಗಿತ್ತು, ಅವ್ರ ಇಲ್ಲೇ ಇರ್ಬೇಕಾಗಿತ್ತು. ಅಂತಹ ವರ್ಗಾವಣೆ ನೀತಿ ಒಳಗಡೆ ಅಲ್ಲಿಂದ ಇಲ್ಲಿಗೆ ಬಂದ, ಇಲ್ಲಿಂದ ಮತ್ತೆ ನಮ್ಮ ಊರಿನ ಸ್ವಲ್ಪ ಸಮೀಪಕ್ಕೆ ಹೋಗಿ ಹೊರತಾಗಿ ನಿಮ್ಮ ಹೃದಯದಿಂದ ಆಗ್ಲಿ ಅಥವಾ ಶಾಲಾ ಹೃದಯದಿಂದ ಹೊರಗೆ ಹೋಗಿರ್ತಕ್ಕಂಥ ಶಿಕ್ಷಕ ನಾನಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ. ಯಾಕಂದ್ರೆ ಬಹಳಷ್ಟು ಸಲ ನಾನು ನಮ್ಮ ದರೂರು ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಮೊದಲಿಗೆ ನೆನಪು ಮಾಡಿಕೊಳ್ಳುವುದು ಯಾವ್ದು ಅಂತಂದ್ರೆ SLC ವಿದ್ಯಾರ್ಥಿಗಳು ಏನದಾರ ಬಹಳ ಅತ್ಯುತ್ತಮವಾದಂತಹ ವಿದ್ಯಾರ್ಥಿಗಳು. ಇವರ ತಯಾರಿ ಯಾವಾಗಿನಿಂದ ಶುರು ಆಗ್ಯದ ಅಂದ್ರೆ 5ನೇ 6ನೇದಿಂದ ತಯಾರಿ ಶುರು ಆಗ್ಯದ. ಶುರು ಆದಾಗ ಇಲ್ಲಿ ಬಂದು ನೋಡಿದಂತ ಸಂದರ್ಭದಲ್ಲಿ ಲಾಸ್ಟ್ ಇಯರ್ SLC ವಿದ್ಯಾರ್ಥಿಗಳಿಗೆ ಹೇಳ್ತಿದ್ರು ನಾವು, ನೀವ್ ಏನಾದ್ರು ತಯಾರಿ ಮಾಡ್ಬೇಕಂದ್ರೆ 9th ನೋಡಿ ತಯಾರಿ ಮಾಡ್ಕೊಡ್ರಿ ಸರ್. ನೀವು 9th ನಮ್ಗೆ ಹೋಲಿಕೆ ಮಾಡ್ಬೇಡ್ರಿ, ನಾವು ಪಾಸ್ ಆಗಿ ತೋರಿಸ್ತೀವಿ, ನಾವು ಸುಮ್ನೆ ಈಗ ಮುಂದೆ ಓದಂಗಿಲ್ಲ, ನಾವು ಮನ್ಯಾಗ ಹೋಗಿ ಓದ್ತೀವಿ ಅವ್ರು ಹೇಳ್ತಿದ್ರು. ಇಲ್ಲಿ ನೋಡಿದಾಗ ಬರೀ ಆಟ ಆಡೋದು, ಪಾಠ ಮಾಡೋದು, ಬರೀ ಆ ಕಡೆ ಒಂದು ಬಾಲ್ ಹೆಟ್ಟೋದು, ಈ ಕಡೆ ಒಂದು ಬಾಲ್ ಹೆಟ್ಟೋದು ಮಾಡಿರ್ತಿದ್ರು. ಈ ಹುಡುಗರನ್ನ ನೋಡಿ ನಾವು ಇವರು ಬಹುಶಃ
ಪಾಸ್ ಆಗಂಗಿಲ್ಲ, ಇವ್ರು ನಮ್ ಹೆಸರು ಕಳಿತಾರ, ನಾವೆಲ್ಲ ಅಗ್ರಿ ಕಾರ್ಯಕ್ರಮ ಜೋರ್ ಮಾಡಿ ಹುಡುಗರೆಲ್ಲ ಹೆಸರು ಕಳಿತಾರ ಅಂತ ಹೇಳಿ ನಾವು ಅಪೇಕ್ಷೆ ಇಟ್ಕೊಂಡ ಪರೀಕ್ಷೆಗೆ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಡ್ಬೇಕು ಅನ್ನೋ ಸಂದರ್ಭಕ್ಕೆ ಬಂದಾಗ ಹೋದ ವರ್ಷದ ವಿದ್ಯಾರ್ಥಿಗಳು ಇನ್ನು ಹಾಲ್ ಟಿಕೆಟ್ ಕೊಡ್ಬೇಕಂತಂದಾಗ ಒಬ್ಬ ವಿದ್ಯಾರ್ಥಿ ಹಾಲ್ ಟಿಕೆಟ್ ಒಟ್ಟ ವೈಯಕ್ತ ಏರಿಲ್ಲ, ಹಾಲ್ ಟಿಕೆಟ್ ವೈಯಕ್ತ ಏರಿಲ್ಲ, ಅವನು ಹುಡುಕಾಡ್ಕೊತ ನಾವೆಲ್ಲರೂ ತಿರ್ಗಾಡಕತ್ತೀವಿ. ನಾಳೆ ಎಕ್ಸಾಮ್ ಇರ್ತಾ, ಇವತ್ತ ಅವ ಮಧ್ಯಾಹ್ನ 12 ಸುಮಾರು ಆದ್ರೂ ವೈಯಕ್ತ ಏರಿದ್ವಿ ನಾವು. ಅವನು ನಾವೆಲ್ಲರೂ ಹೋಗಿ ಕಟಿಂಗ್ ಅಂಗಡಿ ಕೂತಿದ್ವು. ಯಾವ ಹಾಲ್ ಟಿಕೆಟ್ ಒಯ್ ಬರೋ ತಯಾರಿ ಆಗಿ ಬರೋ ನಾವ್ ಹೇಳತ್ತೀವಿ, ಸರ್ ನಾಳೆ ಎಕ್ಸಾಮ್ ತಯಾರಿ ಆಗತ್ತೀನಿ ತಾವ್ ಹೇಳತ್ತೀವಿ. ನೀ ಅದನ್ನ ಆಮೇಲೆ ತಯಾರಾಗು, ಫಸ್ಟ್ ಇದ್ ಹಾಲ್ ಟಿಕೆಟ್ ಒಯ್, ಯಾಕಂದ್ರೆ ಇದು ಇಲಾಖೆ ಆದೇಶದ ಹೆಡ್ ಮಾಸ್ಟರ್ ಒಂದ್ಸಲ ನಮ್ಗೆ ಹೇಳತ್ತಿದ್ರು, ಏನು ಸಮಸ್ಯೆ ಅಂದ್ರೆ ಕ್ಲಾಸ್ ಟೀಚರ್ ನಾನೇ ಇದ್ ಯಾರು ಕೊಡ್ಲಿಲ್ಲ ಅಂದ್ರೆ ನಾರೇ ಹೋಗಿ ಕೊಟ್ಟು ಕೊಡ್ಬೇಕಂತ. ಇದಕ್ಕಂದ್ರೆ ನಮ್ಮ ಎಲ್ಲಾ ಗಿರ್ಜಾವಸರ ಅವ್ರು ಇವ್ರು ಎಲ್ಲಾ ಸುತ್ತಮುತ್ತದವ್ರಿಗೆ ಎಲ್ಲರೂ ಕೊಟ್ಟು ಬಂದಿದ್ರು. ಈ ಲೋಕಲ್ ಕ್ಯಾಂಡಿಡೇಟ್ ಅಂತ ನಮ್ಮ ಹೆಸರಲ್ಲಿ ಬರ್ದಿದ್ರು. ಅದು ಅವ್ ಬಾ ಅಂದ್ರೆ ಒಟ್ಟ ಬರಾಕ್ತೇ ಇರಲ್ಲ. ವಿಪರ್ಯಾಸ ನಿಮ್ಗೆ ಹೇಳ್ತಾನ, ಆ ವಿದ್ಯಾರ್ಥಿ ಪಾಸ್ ಆಗಿಬೋದು, ಅದು ಬಹಳ ಆಶ್ಚರ್ಯ. ಆ ವಿದ್ಯಾರ್ಥಿ ನಾವ್ ಏನ್ ತಿಳ್ಕೊಂಡಿದ್ವಿ ಅಂದ್ರೆ ಫೇಲ್ ಆಗೋದ್ರಾಗ ಫಸ್ಟ್ ಮುತ್ತಪ್ಪ ಹೋಗಾರ ತಿಳ್ಕೊಂಡಿದ್ವಿ. ಫಸ್ಟ್ ಮುತ್ತಪ್ಪ ಹೋಗಾರ ಫೇಲ್ ಆಗ್ತಾನ. ರಿಸಲ್ಟ್ ಮಾಡುವಾಗ ಎಲ್ಲಾರು ರಿಸಲ್ಟ್ ಮಾಡುವಾಗ ನಾ ಮನ್ಯಾಗ ಕೂತು ಲ್ಯಾಪ್ಟಾಪ್ ನಾಗ ಬಡ ನಂಬರ್ ಬರತ್ತೀನಿ, ಎಮ್ಮದಾಗ ಮುತ್ತಪ್ಪ ಮತ್ತು ಸ್ಕಿಪ್ ಮಾಡ್ಯಾನ, ಇವ್ ಫೇಲ್ ಆಗಿರ್ತಾನ, ನೆಕ್ಸ್ಟ್ ಹೋಗುನತ್ತಿ. ಹಿಂಗ್ ಹೋದಾಗ ವಿಜಯ್ ಸರ್ ಫೋನ್ ಹಚ್ಚಿದ್ರ, ಸರ 6 ಹುಡುಗರು ಫೇಲ್ ಆಗ್ಯಾವ್ರಿ, ಉಳ್ಕೋದು ಎಲ್ಲ ಪಾಸ್ ಆಗ್ಯಾವ್ರಿ ಅಂತ. ಅವಾಗ ನನಗೇನ್ ಅನಿಸ್ತಂದ್ರ, ಬಹುಶಃ ಈ ಹಾಲಳಿಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಮೇಲ್ನೋಟಕ್ಕೆ ಮಾತ್ರ ದನಿಗೆ ಆಡ್ತಾರ ಹೊರತಾಗಿ ಮನೆಯಲ್ಲಿ ಅಭ್ಯಾಸ ಮಾಡಿ ಕೀರ್ತಿಯನ್ನು ತರುವಂತಹ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಇಂತಹ ಒಂದು ವಿದ್ಯಾರ್ಥಿಗಳ ಯಾವಾಗ್ಲೂ ಕೂಡ ತಾಲೂಕಿನಾದ್ಯಂತ ಇರಬೇಕು. ಮೇಲ್ನೋಟಕ್ಕೆಲ್ಲ ಇರ್ಲಿ, ಆಟ ಪಾಠ ಎಲ್ಲ ಇರ್ಲಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹೆಂಗಿರ್ತಾರ, ಬರೀ ಇಲ್ಲಿ ಬಹಳ ದನಿಗೆ ಆಡ್ತಿರ್ತಾರೆ, ಮನೆಯಾಗ ಹೋಗಿ ಅಭ್ಯಾಸ ಮಾಡಿ ಫಸ್ಟ್ ಬರ್ತಿರ್ತಾರೆ. ಅಂತಹ ವಿದ್ಯಾರ್ಥಿಗಳಲ್ಲಿ ನಮ್ ಜೊತೆನೇ ಒಂದಿಷ್ಟು ಜನ ಇದ್ರು. ನಮ್ ಜೊತೆ ಆದ PSI ಈಗ ಬಾಗಲಕೋಟದ ಭ್ರಷ್ಟಾಚಾರ ನಿಗ್ರಹದ ಮೇಲಾಧಿಕಾರಿಗಳು, ಅವ್ರ ಹುಟ್ಟಿ ಐತೆ, ಬಸವರಾಜ್ ಹುಟ್ಟಿ ಐತೆ, ಅವ್ರು ನಾವು ಕೂಡ ಆಟ ಆಡ್ತಿದ್ವಿ. ಅವ್ರು ನಮ್ಮನ್ನ ಸುಮ್ಮನೆ ಆಟ ಆಡಿಸಿದ್ರು, ಗ್ರೌಂಡ್ ಆಗೆಲ್ಲ ಓಡಾಡೋದು ಮಾಡೋದು. ಸುಮ್ಮನೆ ನಮ್ಗ ಓದ್ಬೇಡ, ಓದ್ರಿ ಏನಕ್ಕಿ ಹಂಗ ಹಿಂಗತ್ತೆ. ಅವ್ರು ಎಕ್ಸಾಮ್ದಾಗ ಹೋಗಿ ನೋಡ್ತಿದ್ರು, ಫಸ್ಟ್ ರ್ಯಾಂಕ್ ಅವನ ಇರ್ತಿದ್ದ. ಅವಾಗ ನನಗೆ ಎಂತ ಐತಂದ್ರೆ, ದುಶ್ಮನ್ಗಳು ಯಾರು ಇಲ್ಲ, ನಮ್ ಮೊದಲ್ಕ ಇರ್ತಾರ. ದುಶ್ಮನ್ ಯಾರು ಇರಂಗಿಲ್ಲ ನಮಗ್. ನಾವ ಎಕ್ಸಾಮ್ದಾಗ ನಿಮಗ್ ನೀವ ಶತ್ರು ಇರ್ತೀರಿ, ಅದನ್ನ ನೀವು ಅವ್ರ ಮಕ್ಳಿದ್ದವ್ರ ಶತ್ರು ತಿಳ್ಕೊಂಡು ನೀವು ಬೆಳಗ್ರಿ ಅಂತಂದ್ರೆ ನೀವು ಉನ್ನತ ಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದ. ಈ ಶಾಲೆಯಲ್ಲಿ ಬಿಟ್ಟು ಹೋಗುವಂತ ಸಂದರ್ಭದಾಗ ಈ ವಿಜ್ಞಾನ ವಿಷಯ ಮಧ್ಯದಲ್ಲಿ ಬಿಟ್ಟು ಹೋಗ್ತಾನೋ ಅಂತ ಅನ್ನೋದೊಂದು ಆತಂಕ ನನ್ನಲ್ಲಿ ಬಹಳಷ್ಟು ಮೂಡಿತು. ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಹೇಳುವಂತ ಸಂದರ್ಭದಾಗ ಕೆಲವೊಂದಿಷ್ಟು ಅಧ್ಯಾಯಗಳು ಇನ್ನೂ ಕವರ್ ಆಗಿರ್ಲಿಲ್ಲ. ಅವಾಗ ಆದಾಗ ಅರ್ಧಕ್ಕ ಹೋದ್ನಿ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬೇಜಾರ ಆಗ್ತದ, ಅವ್ರಿಗಿಂತ ಹೆಚ್ಚು ಬೇಜಾರು ನನಗಾಗ್ತದ ಅನ್ನೋ ವಿಚಾರ ಬಹಳಷ್ಟು ಮನದಟ್ಟಾಗಿತ್ತು. ಆ ಸಂದರ್ಭದಲ್ಲಿ ಈ ಎಲ್ಲ ವಿಷಯ ಶಿಕ್ಷಕರ ಸಹಕಾರದಿಂದ ಸರಿಸುಮಾರು ಒಂದು ಜುಲೈನಲ್ಲಿ ಟ್ರಾನ್ಸ್ಫರ್ ಆಗಿತ್ತು. ನೆಕ್ಸ್ಟ್ ಆಗಸ್ಟ್ ನಲ್ಲಿ ಹೋಗ್ಬೇಕಂತ ಸಂದರ್ಭದಲ್ಲಿ ಆ ಒಂದು ಅವಧಿಯಲ್ಲಿ ಸಾಕಷ್ಟು ಅಧ್ಯಾಯಗಳನ್ನ ಮುಗಿಸಿಕೊಡಲಿಕ್ಕೆ ಕಾರಣೀಭೂತವಾದಂತರು ಮೊದಲನೇ ವಿದ್ಯಾರ್ಥಿಗಳು, ತದನಂತರ ಎಲ್ಲ ಶಿಕ್ಷಕರ ಸಹಕಾರ ಆಗ್ತಕ್ಕಂಥ. ಇದ್ರ ಜೊತೆ